ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಉಡುಪಿ ಶ್ರೀಕೃಷ್ಣನ ದರ್ಶನ ಕೈಗೊಂಡಿದ್ದಾರೆ. ದ್ವಾರಕಾ ಕೃಷ್ಣನ ಊರಿನಿಂದ ಬಂದಂತ ಪ್ರಧಾನಿ ಮೋದಿ ಅವರಿಗೆ ಪುತ್ತಿಗೆ ಶ್ರೀಗಳು ಭಾರತ ಭಾಗ್ಯ ವಿಧಾತ ಎಂದು ಬಿರುದನ್ನ ನೀಡಿದ್ದಾರೆ. ಕೃಷ್ಣಮಠ ಭೇಟಿಗೂ ಮುನ್ನ ನಡೆದಂತ ಅದ್ದೂರಿ ರೋಡ್ ಶೋ ಕರಾವಳಿಯಲ್ಲಿ ಹೊಸ ಸಂಚಲನ ಮೂಡಿಸಿದೆ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಈ ಹಿಂದೆ ಹಲವು ಬಾರಿ ಮೋದಿ ಅವರು ಉಡುಪಿಗೆ ಬಂದಿರಬಹುದು. ಆದರೆ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಉಡುಪಿ ಕೃಷ್ಣನ ದರ್ಶನ ಕೈಗೊಂಡಿದ್ದಾರೆ. ಕೃಷ್ಣ ಮಠಕ್ಕೆ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಬಿಜೆಪಿ ರೋಡ್ ಶೋ ಹಮ್ಮಿಕೊಂಡಿತ್ತು. ಮಂಗಳೂರಿನಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆದಿ ಉಡುಪಿಗೆ ಬಂದಿಳಿದಂತ ಮೋದಿ ಅವರನ್ನು ಸ್ವಾಗತಿಸಲು ಸಾವಿರಾರು ಜನರು ರಸ್ತೆಯ ಇಕ್ಕೆಲದಲ್ಲಿ ಕಾದು ಕುಳಿತಿದ್ರು. ಬಗೆ ಬಗೆಯ ವೇಷ ತೊಟ್ಟು ಸಂಭ್ರಮಿಸ್ತಾ ಇದ್ರು. 3 ವೇದಿಕೆಗಳಲ್ಲಿ ಯಕ್ಷಗಾನ, ಹುಲಿ ವೇಷ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಧಾನಿ ಸ್ವಾಗತಕ್ಕೆ ಸಜ್ಜಾಗಿ ಕುಳಿತಿತ್ತು. ಕಣ್ಣು ಹಾಯಿಸಿದ ಕಡೆಯೆಲ್ಲ ಮೋದಿ ಮುಖವಾಡ ಕೇಸರಿ ಬಾವುಟ. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ಪ್ರಧಾನಿ ಮೋದಿ ಅವರು ಕಾರಿನಲ್ಲಿ ರೋಡ್ ಶೋ ಆರಂಭಿಸಿದ್ರು. ಜನರನ್ನ ಕಂಡು ಪುಳಕಿತರಾದ ಅವರು ಕಾರಿನಿಂದ ಹೊರಬಂದು ಕೈ ಬೀಸಿದ್ರು. ಇದೇ ಅವಕಾಶಕ್ಕೆ ಕಾಯ್ತಿದ್ದಂತ ಸಾವಿರಾರು ಕಾರ್ಯಕರ್ತರು ಪುಷ್ಪಾರ್ಚನೆ ಗೈಯುವ ಮೂಲಕ ಮೋದಿ ಅವರನ್ನ ದೇವನಗರಿಗೆ ಬರಮಾಡಿಕೊಂಡ್ರು. 3 ಸಾಂಸ್ಕೃತಿಕ ವೇದಿಕೆಗಳನ್ನ ಕಂಡು ಶುಭ ಹಾರೈಸಿದ ಪ್ರಧಾನಿ ನರೇಂದ್ರ ಮೋದಿ ಸುಮಾರು 40 ನಿಮಿಷಗಳ ಕಾಲ ರೋಡ್ ಶೋ ನಡೆಸಿದ್ರು. ಅಲ್ಲಿಂದ ನೇರವಾಗಿ ಎಂಟ್ರಿ ಕೊಟ್ಟದ್ದು ಕೃಷ್ಣ ಮಠಕ್ಕೆ. ರಥಬೀದಿಗೆ ಬಂದ ನರೇಂದ್ರ ಮೋದಿ ಅವರು ಕನಕನ ಕಿಂಡಿಯಲ್ಲಿ ಕೃಷ್ಣ ದರ್ಶನ ಮಾಡಿದ್ರು. ಸ್ವರ್ಣ ಖಚಿತ ಕಿಂಡಿಯನ್ನು ಅನಾವರಣಗೊಳಿಸಿದ್ರು. ಕನಕದಾಸರಿಗೆ ಹಾರ ಸಮರ್ಪಿಸಿ ಕೈ ಮುಗಿದ್ರು. ಪೂರ್ಣ ಕುಂಭ ಸ್ವಾಗತದೊಂದಿಗೆ ಪ್ರಧಾನಿಯವರನ್ನ ಮಠದ ಅಧಿಕಾರಿಗಳು ಬರಮಾಡಿಕೊಂಡ್ರು. ನವಗ್ರಹ ಕಿಂಡಿಯ ಮೂಲಕ ಕೃಷ್ಣ ದರ್ಶನ ಮಾಡಿದ ನರೇಂದ್ರ ಮೋದಿ ಸುವರ್ಣ ತೀರ್ಥ ಮಂಟಪವನ್ನ ಉದ್ಘಾಟಿಸಿದ್ರು. ಪುತ್ತಿಗೆ ಶ್ರೀಗಳ ಸನ್ಯಾಸ ಜೀವನದ 50 ವರ್ಷ ಪೂರ್ಣಗೊಂಡಂತ ಹಿನ್ನೆಲೆಯಲ್ಲಿ ಈ ಕೊಡುಗೆಯನ್ನ ಕೃಷ್ಣನಿಗೆ ಸಮರ್ಪಿಸಿದ್ರು. ಪೇಜಾವರ ಶ್ರೀ ಸಹಿತ ಹಲವು ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಪ್ರಧಾನಿ ಮೋದಿ ಅವರಿಗೆ ಅಂಗಾರಕ ತಿಲಕವನ್ನ ಇಟ್ಟು ತುಳಸಿ ಮಣಿಯ ಹಾರ ಹಾಕಿ ತೀರ್ಥ ಪ್ರಸಾದ ಕೊಟ್ಟು ಮಠಾಧೀಶರು ಗೌರವಿಸಿದ್ರು. ಗೀತಾ ಮಂದಿರಕ್ಕೆ ತೆರಳಿದಂತ ಪ್ರಧಾನಿ ಅವರು ಪುತ್ತಿಗೆ ಮಠಾಧೀಶರೊಂದಿಗೆ ಕೆಲಕಾಲ ಸಮಾಲೋಚನೆ ನಡೆಸಿದ್ರು. ಪ್ರಧಾನಿ ವೇದಿಕೆಗೆ ಬಂದು ಅಲ್ಲಿ ಸೇರಿದ್ದಂತ ಸಾವಿರಾರು ಜನರಿಗೆ ಕೈ ಬೀಸಿದ್ರು. ಚಿತ್ರ ಬರೆದು ತಂದಂತ ಕಲಾವಿದರನ್ನ ಗೌರವಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪುತ್ತಿಗೆ ಶ್ರೀಗಳು ಭಾರತ ಭಾಗ್ಯ ವಿಧಾತ ಬಿರುದು ಕೊಟ್ಟು ಗೌರವಿಸಿದ್ರು. ಪ್ರಶಸ್ತಿ ವಯಂ ದದಾಮಃ. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತ. अस्माकं नरेंद्र महोदयः भारत भाग्य विधाता इति बिरुदु समर्पणेन विशेष श्रीकृष्णानुग्रहं वयं प्रार्थयामः. ಬೆಳ್ಳಿಯ ಕಡೆಗೋಲು ಕೊಟ್ಟು ದೇಶ ರಕ್ಷಣೆಗೆ ಬಲ ಸಿಗಲಿ ಎಂದು ಹಾರೈಸಿದ್ರು. ಶ್ರೀರಾಮ ಮಂದಿರದಲ್ಲಿ ಧ್ವಜ ಸ್ಥಾಪಿಸಿ ಕೃಷ್ಣಾರ್ಪಣೆಗೈಯಲು ಮೋದಿ ಅವರು ಉಡುಪಿಗೆ ಬಂದಿರುವುದಾಗಿ ಬಣ್ಣಿಸಿದ್ರು. ಸರ್ವಂ ಕೃಷ್ಣಮಯಂ ಸರ್ವಂ ಕೃಷ್ಣಾರ್ಪಣಂ. ಕಲಿಯುಗೆ ಕೃಷ್ಣಾರ್ಪಣಂ ಅತ್ಯಂತಂ ಅವಶ್ಯಕಂ. ಅತಃ ಧ್ವಜಸ್ಥಾಪನಾ ಅನಂತರಂ ರಾಮಮಂದಿರ ನಿರ್ಮಾಣಂ ಸಂಪೂರ್ಣಂ ಆಸೀತ್. ತದನಂತರಂ ಕೃಷ್ಣಾರ್ಪಣಾರ್ಥಂ ಅತ್ರ ಸುವರ್ಣತೀರ್ಥಮಂಟಪ ಉದ್ಘಾಟನಾರ್ಥಂಚ ಆಗತಾಃ. ಸ್ವಪರ್ಯಾಯ ಇತಿ ಪುತ್ತಿಗೆ ಮಠ ಪರ್ಯಾಯ ಸಮಯೇ एव ಆಗತಾಃ. ತೇಷಾಂ ಬಹು ಅಭಿನಂದನಂ ಕುರ್ಮಃ.
ಲಕ್ಷ ಕಂಠ ಗೀತ ಪಾರಾಯಣ. ಪ್ರಧಾನಿ ನರೇಂದ್ರ ಮೋದಿ ಭೇಟಿಯ ಪ್ರಧಾನ ಉದ್ದೇಶ ಬೆಳಗಿನಿಂದಲೇ ಸಾವಿರಾರು ಮಂದಿ ಭಗವದ್ಗೀತೆಯ ಶ್ಲೋಕಗಳನ್ನ ಪಠಿಸ್ತಾ ಇದ್ರು. ಗೀತೆಯ 15ನೇ ಅಧ್ಯಾಯದ ಪ್ರಮುಖ ಶ್ಲೋಕಗಳನ್ನ ನರೇಂದ್ರ ಮೋದಿ ಅವರು ನೆರೆದ ಸಾವಿರಾರು ಮಂದಿಯ ಜೊತೆ ಪಠಿಸಿದ್ರು. ಇದೇ ವೇಳೆ ಭಾವುಕರಾಗಿ ಭಾಷಣ ಆರಂಭಿಸಿದ ಪ್ರಧಾನಿ ಗುಜರಾತ್ನ ದ್ವಾರಕೆಯಿಂದ ಬಂದ ಕೃಷ್ಣ ಉಡುಪಿಯಲ್ಲಿ ಆಚಾರ್ಯ ಮಧ್ವರಿಂದ ಆರಾಧನೆಗೊಂಡು ವಿಶ್ವ ಪ್ರಸಿದ್ಧಿ ಪಡೆದ ಇತಿಹಾಸವನ್ನ ಸ್ಮರಿಸಿದ್ರು. ಸ್ವಾಮೀಜಿಗಳು ಕೈಗೊಂಡಿರುವಂತಹ ಕೋಟಿಗೀತಾ ಲೇಖನ ಯಜ್ಞ ಯುವ ಸಮುದಾಯಕ್ಕೆ ಗೀತೆಯನ್ನ ಪರಿಚಯಿಸುವ ಜನಾಂದೋಲನ ಎಂದು ಬಣ್ಣಿಸಿದ್ರು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಪೇಜಾವರ ಶ್ರೀಗಳ ಪಾತ್ರವನ್ನ ಹಾಡಿ ಹೊಗಳಿದ ನರೇಂದ್ರ ಮೋದಿ ರಾಮ ಮಂದಿರದ ದ್ವಾರಕ್ಕೆ ಆಚಾರ್ಯ ಮಧ್ವರ ಹೆಸರನ್ನ ಇಟ್ಟು ವಿಶೇಷ ಗೌರವ ಸಲ್ಲಿಸಿರುವುದನ್ನ ಸ್ಮರಿಸಿದ್ರು. ಜನಸಂಘದ ಕಾಲದಿಂದಲೂ ಬಿಜೆಪಿಯನ್ನ ಬೆಂಬಲಿಸಿಕೊಂಡು ಬಂದಿರುವ ಉಡುಪಿ ನಾಗರಿಕರನ್ನ ಕೊಂಡಾಡಿದ್ರು. उडुपी जनसंघ और भारतीय जनता पार्टी के सुशासन की मॉडल की कर्मभूमि रही है. 1968 में उडुपी के लोगों ने जनसंघ के हमारे वीएस आचार्य जी को यहां की नगरपालिका परिषद में विजयी बनाया था और इसके साथ ही उडुपी ने एक नए गवर्नेंस मॉडल की नींव भी रखी थी. आज हम स्वच्छता के जिस अभियान को राष्ट्रीय रूप देख रहे हैं उसे उडुपी ने 5 दशक पहले अपनाया था. जल आपूर्ति और ड्रेनेज सिस्टम का एक नया मॉडल देना हो, उडुपी ने ही 70 के दशक में इन कार्यक्रमों की शुरुआत की थी. आज ये अभियान देश के राष्ट्रीय विकास का राष्ट्रीय प्राथमिकता का हिस्सा बनकर हमारा मार्गदर्शन कर रहा है. ಶಾಂತಿ ಸ್ಥಾಪನೆ ಎಷ್ಟು ಮುಖ್ಯವೋ ಅದಕ್ಕಾಗಿ ದುಷ್ಟರ ಅಂತ್ಯ ಅಷ್ಟೇ ಮುಖ್ಯ ಎಂದು ಗೀತೆ ಸಂದೇಶ ನೀಡುತ್ತದೆ. ನಮ್ಮ ಸಂಕಲ್ಪ ಎಷ್ಟು ದೃಢ ಎಂಬುದನ್ನು ಆಪರೇಷನ್ ಸಿಂಧೂರ ಮೂಲಕ ತೋರಿಸಿದ್ದೇವೆ. ಹೊಸ ಭಾರತ ಯಾರ ಎದುರು ಕೂಡ ಜಗ್ಗಲ್ಲ ಎಂದರು. ಸದೃಢ ಭಾರತಕ್ಕಾಗಿ ನವ ಸಂಕಲ್ಪ ಕೈಗೊಳ್ಳೋಣ ಎಂದು 9 ಬಗೆಯ ಸಂಕಲ್ಪ ಬೋಧಿಸಿದ್ರು. ನವಿಲಿ ನಗರಿಯ ಪೇಟ ತೊಟ್ಟು ಮಿಂಚಿದಂತ ಮೋದಿ ಅವರನ್ನ ಕಾಣಲು ಸಾವಿರಾರು ಜನರು ಆಗಮಿಸಿದ್ರು. ವಿಶ್ವಗೀತ ಪರ್ಯಾಯಕ್ಕೆ ವಿಶ್ವ ನಾಯಕನ ಆಗಮನದ ಮೂಲಕ ಸಾರ್ಥಕವಾಯಿತು. और सबको जय श्री कृष्ण, जय श्री कृष्ण, जय श्री कृष्ण.